ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್. ಸಿಂಗಲ್ ಆಗಿರ್ತಕ್ಕಂಥ ಗಂಡು ಮಕ್ಕಳು ಯಾರಾದರೂ ಈ ಒಂದು ವಿಡಿಯೋ ನೋಡ್ತಿದ್ರೆ ನಿಮ್ಮ ಫೋಟೋ, ನಿಮ್ಮ ಅಡ್ರೆಸ್ಸು ಮತ್ತು ನಿಮ್ಮ ನಂಬರ್ಗಳನ್ನು ನಮಗೆ ಒಂದು ಮೇಲ್ ಮುಖಾಂತರ ಕಳಿಸಿದರೆ ನಿಮಗೆ ಇಷ್ಟ ಆಗುವಂಥ ಹುಡುಗಿ ಜೊತೆ ನಾವು ಸಂಬಂಧನ ಬೆಳೆಸಿ ಮದುವೆ ಮಾಡೋದಕ್ಕೆ ಹುಡುಗಿನ ಹುಡುಕಾಟ ಮಾಡಿಕೊಡ್ತೀವಿ, ಅದು ಫ್ರೀಯಾಗಿ ಸ್ನೇಹಿತರೆ. ಇವತ್ತು ನಮಗೆ ಮದುವೆ ಆಗೋದಕ್ಕೆ ಹುಡುಗ ಬೇಕು ಸರ್ ಅಂತ ಹೆಸರು ಸೋನಾ ಅಂತ ಮಂಡ್ಯದ ಮದ್ದೂರಿನೆಂಬ ಒಂದು ಊರಿನಿಂದ ಮಾಹಿತಿ ಕಳಿಸಿರೋದು. ಕುಟುಂಬದವರೆಲ್ಲರೂ ಕೂಡ ಅಲ್ಲೇ ಇರೋದು. ನಾವು ಹುಟ್ಟಿದಂಥ ಬೆಳೆದಿರ್ತಕ್ಕಂಥ ಊರು ಸಹ ಅದೇ. ಸೊ ಇವಾಗ ಪ್ರೆಸೆಂಟಾಗಿ ಬೆಂಗಳೂರಿನಲ್ಲಿದ್ದೇನೆ. ಮನೆಗೆ ತಕ್ಕಂತಹ ಮಗಳು ನಾನು, ನನಗೆ ತಕ್ಕಂಥ ಹುಡುಗ ಬೇಕಾಗಿದೆ. ಅರ್ಥ ಆಯ್ತಾ? ಸೊ ಫ್ಯಾಮ್ಲಿನಲ್ಲಿ ಏನೇ ಒಂದು ಪ್ರಾಬ್ಲಮ್ಮು, ಏನೇ ಇಶ್ಯೂ ಆದರೂ ಕೂಡ ಇವರು ಜವಾಬ್ದಾರಿಯುತ ಸ್ಥಾನದಲ್ಲಿ ನಿಂತ್ಕೊಂಡು ಅದನ್ನು ನಿಭಾಯಿಸ್ತಾರೆ. ಆ್ಯಂಡ್ ಅಷ್ಟೊಂದು ಟ್ಯಾಲೆಂಟೆಡ್ ಇದ್ದಾರೆ. ಅದಕ್ಕೆ ಹಿರಿ ಮನುಷ್ಯ ದೊಡ್ಡವ್ರು ಬೇಕು ಅಂತ ಏನಿಲ್ಲ, ತಲೆ ಇರಬೇಕು, ಶಾಂತ ರೀತಿಯಿಂದ ಅದನ್ನು ವಿಚಾರ ಮಾಡಿಬಿಟ್ಟು ಡಿಸೈಡ್ ಮಾಡಬೇಕು, ಆ ರೀತಿ ತಲೆಯವ್ರಿಗೆ ಇದೆ. ಸೊ ಬೆಂಗಳೂರಿಗೆ ವಾಸವಾಗಿರೋದು. ಆ್ಯಂಡ್ ಮನೆಗೆ ತಕ್ಕಂಥ ಮಗಳಾಗಿರ್ತಕ್ಕಂಥ ಸೋನಾಲಿ ಅವರಿಗೆ ಇವರಿಗೆ ತಕ್ಕಂಥ ಹುಡುಗ ಬೇಕು. ಗಣಪತಿ ಜಾತಕ ಹೊಂದಿದ್ದಾರೆ, ತೆಳ್ಳಗಿನ ಒಂದು ಮೈಕಟ್ಟು, ದುಂಡು ಮುಖ ಲಕ್ಷಣವಾಗಿದ್ದಾರೆ, ತೂಕ ಬಂದುಬಿಟ್ಟು 65 kg. ಆ್ಯಂಡ್ ಫೋಟೋ ಕೂಡ ನಾನು ತೋರಿಸ್ತಿದ್ದೇನೆ. ಸೊ ಹಳ್ಳಿಯಲ್ಲಿರ್ತಕ್ಕಂಥ ಫೋಟೋನೇ ಬೇರೆ ಆಗಿರುತ್ತೆ. ಬೆಂಗಳೂರು ಸಿಟಿ ಅಂತ ಸಿಟಿಗೆ ಹೋದ ತಕ್ಷಣ ಮನುಷ್ಯ ಚೇಂಜ್ ಆಗಿಬಿಡುತ್ತೆ, ಮಾಡರ್ನ್ ಲೈಫಲ್ಲಿ ಬಂದುಬಿಡುತ್ತೆ ಸ್ನೇಹಿತರೆ. ಇವರ ಹೆಚ್ಚಿನ ಮಾಹಿತಿ ನೋಡ್ಕೊಂಬರೋದಾದರೆ, ಅಪ್ಪಟ ಕನ್ನಡತಿ ಆಗಿರ್ತಕ್ಕಂಥ ಸೋನಾ ಅವರು ಒಂದು ಸ್ವಲ್ಪ ಡಿಫ್ರೆನ್ಸ್ ಆಗಿ ಹೇಳಿರೋದು, ನಾವು ಶೆಟ್ಟಿ ಜನ ಆದರೂ ಕೂಡ ಒಳ್ಳೆಯ ಹುಡುಗ, ಯಾವ ಜಾತಿಯವನಾಗಿದ್ದರೂ ಕೂಡ ಒಪ್ಪಿಗೆ ಕೊಡ್ತೀನಿ ನಾನು. ನನಗೆ ಫಸ್ಟ್ ಆಫ್ ಆಲ್ ಅವನು ಇಷ್ಟ ಆಗಬೇಕು. ಇಷ್ಟ ಆದರೆ ನಿನ್ನ ಜಾತಿ ಯಾವುದು, ನಿನ್ನ ಯಾವರು ಏನು ಕೇಳಲ್ಲ, ಕಣ್ಣು ಮುಚ್ಕೊಂಡು ತಾಳಿ ಕಟ್ಸ್ಕೊಳ್ತೀನಿ ಅಂತ ಹೇಳಿದ್ದಾರೆ. ನೋಡೋದಕ್ಕೆ ಚಂದವಾಗಿ ಇದ್ದೇನೆ ನಾನು, ಆದರೂ ಸಹ ಅನುಮಾನ ಬೇಡ ಅಂತ ಹೇಳಿದ್ದಾರೆ. ಅಂದರೆ ಇವಾಗ ಫೋಟೋದಲ್ಲಿ ಒಂದು, ಅಲ್ಲಿ ಡೈರೆಕ್ಟಾಗಿ ಹೋದಾಗ ಒಂದು. ಸೊ ಆ ರೀತಿ ಅನುಮಾನ ಪಡಬೇಡಿ, ನಾನು ಚಂದವಾಗೇ ಇದ್ದೇನೆ. ಬೇಕಿದ್ದರೆ ಮೊದಲ ಭೇಟಿ ನಂತರ ವೀಡಿಯೋ ಕಾಲಲ್ಲಿ ಮಾತಾಡ್ತೀನಿ, ಭೇಟಿ ಆಗೋಣ. ಆ ನಂತರ ನಾನು ಇಷ್ಟ ಆಗಿದ್ದರೆ ಮಾತ್ರ ಮುಂದುವರೆದು ನನ್ನ ಮನೆಗೆ ಬನ್ನಿ ಅಂತ ಹೇಳಿರೋದು. ಇಬ್ಬರು ಒಟ್ಟಿಗೆ ಸುತ್ತಾಡೋಣ, ಜೊತೆಗೆ ರೂಮ್ಗೂ ಕೂಡ ಹೋಗೋಣ, ಹೋಗ್ಬಿಟ್ಟು ಏನೆಲ್ಲ ಮಾಡಬೇಕು ಅದನ್ನು ಕೂಡ ಮಾಡೋಣ. ಬೇಕಿದ್ದರೆ ಅದರಲ್ಲೂ ಕೂಡ ನಾನು ವರ್ಜಿನೋ ಇಲ್ವೋ ಅಂತ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಸ್ನೇಹದಿಂದ ಪ್ರೀತಿಗೆ ತಿರುಗುವಂತಹ ಬಯಕೆ ಹೊಂದಿದ್ದೇನೆ, ಅದು ನಿಮ್ಮಿಂದ ಮಾತ್ರ ಸಾಧ್ಯ. ನನ್ನನ್ನು ನಂಬಿಕೆಯುತ ಸ್ಥಾನದಿಂದ ಕರ್ಕೊಂಡು ಹೋಗಿ ಸ್ನೇಹದಿಂದ ಪ್ರೀತಿಗೆ ತೆಗೆದುಕೊಂಡು ಒಳ್ಳೆಯ ರೀತಿಯಲ್ಲಿ ಅದ್ಧೂರಿಯಾಗಿ ಮದುವೆ ಆಗೋಣ ಅಂತ ಹೇಳಿದ್ದಾರೆ. ಅರ್ಥ ಆಯಿತು ಅಂದ್ಕೊಳ್ತೇನೆ. ಫಸ್ಟ್ ಥಿಂಕ್ ನೀವು ಅವರಿಗೆ ಭೇಟಿಯಾಗಿ ನಂತರ ಒಳ್ಳೆಯ ಒಂದು ಬಾಂಡಿಂಗ್ನ, ಸ್ನೇಹನ ಬೆಳೆಸ್ಕೊಂಡು ಅದು ಪ್ರೀತಿಗೆ ತಿರುಗುವ ರೀತಿಯಲ್ಲಿ ಇಟ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ದಾರೆ. ಇದು ಅವರ ಡೀಟೇಲ್ಸು. ಇನ್ನು ಕುಟುಂಬದ ಮಾಹಿತಿ ಜೊತೆಗೆ ಇವರನ್ನು ಕಾಂಟ್ಯಾಕ್ಟಿಗೆ ತೆಗೆದುಕೊಳ್ಳುವಂಥ ರೀತಿ ಬಂದುಬಿಟ್ಟು, ಮೊದಲನೇದಾಗಿ ಅವ್ರ ಹತ್ರ ಸ್ಕಾರ್ಪಿಯೋ ವೈಟ್ ಕಲರ್ ಕಾರ್ ಇರುತ್ತೆ. ಇದು 2012ನೇ ಇಸ್ವಿಯಲ್ಲಿ ತೆಗೆದುಕೊಂಡಿರ್ತಾರೆ. ಆ್ಯಂಡ್ ಅದೇ ರೀತಿಯಾಗಿ ಇವರ ಕುಟುಂಬದಲ್ಲಿರ್ತಕ್ಕಂಥ ಸದಸ್ಯರು ಬಂದು ಒಟ್ಟು 6 ಜನ ಸದಸ್ಯರು. ಈ ಕಡೆ ತಂದೆ ತಾಯಿಯವರು 2 ಜನ ಆದರೆ ಅಣ್ಣ ತಮ್ಮಂದಿರು 2 ಜನ, 4 ಜನ ಆಯಿತು. ಇವರ ತಾಯಿಯವರ ಅಜ್ಜಿಯವರು ಕೂಡ ಇದೇ ಮನೇಲಿ ವಾಸವಾಗಿರೋದು. ಇವರು ಬೆಂಗಳೂರಲ್ಲಿ ವಾಸವಾಗಿರೋದಕ್ಕೆ ಕಾರಣ ಬಂದ್ಬಿಟ್ಟು, ಅಲ್ಲಿ ಇವರ ರಿಲೇಟಿವ್ ಆಗಿ ಇದ್ದಾರೆ ಒಬ್ಬರು. ಇಲ್ಲೇ ಬಾ, ಏನಾದರೂ ಕೆಲಸ ಮಾಡ್ಕೊಂಡಿರು, ವಯಸ್ಸಿಗೆ ಬಂದಿರತಕ್ಕಂಥ ಹೆಣ್ಣು ಮಗಳು ಅಲ್ಲೆಲ್ಲ ಇರೋಕ್ಕೆ ಹೋಗಬೇಡ ಅಂತ ಅವರು ಆ ಊರಿಗೆ ಕರೆಸ್ಕೊಂಡಿದ್ದಾರೆ ಅಂತ ಹೇಳಿರೋದು. ಆ್ಯಂಡ್ ಈ ಒಂದು ಸ್ಕಾರ್ಪಿಯೋ ಕಾರ್ ಏನಿರುತ್ತೆ, ಇದು ಬಂದುಬಿಟ್ಟು ಅವರ ತಂದೆ ತಾಯಿ ಇರ್ತಕ್ಕಂಥ ಪ್ಲೇಸ್ನಲ್ಲಿಯೇ ಇದೆ. ಸೊ ಮಗಳ ಹೆಸರಿಗೆ ಮಾಡಬೇಕು ಅಂತ ತುಂಬ ಪ್ರಯತ್ನ ಪಟ್ಟರಂತೆ, ಬಟ್ ಆಗಲಿಲ್ಲ. ಅದು ಮಗಳ ಮದುವೆ ಆಗುವಂಥ ಗಂಡಿಗೆ ಕೊಡಬೇಕು ಅಂತ ಇಟ್ಕೊಂಡಿದ್ದಾರೆ ಅಂತ ಅವರು ನ್ಯೂಸ್ ಹೇಳಿದರು ಸ್ನೇಹಿತರೆ. ಅದೇ ರೀತಿಯಾಗಿ ಅವ್ರು ಏನು ಹೇಳಿದರು ಡಿಟ್ಟು ನಿಮಗೆ ಅದೇ ಹೇಳ್ತಾ ಇದ್ದೀನಿ ನೋಡಿ. ನಿಮಗೆ ಅವರು ಇಷ್ಟ ಆಗಿದ್ದಾರೆ ಅಂತ ತಿಳ್ಕೊಬೇಕು ಅಂದರೆ ಪ್ರಸ್ತುತ ನೀವು ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಮಾಹಿತಿಗಳನ್ನು ಮೆನ್ಷನ್ ಮಾಡಿ ಅವರಿಗೆ ತಿಳಿಸ್ಬೇಕು. ಅವರು ಖುದ್ದಾಗಿ ಎಲ್ಲ ಕಮೆಂಟ್ಗಳನ್ನು ಚೆಕ್ ಮಾಡಿ ಒಬ್ಬ ವ್ಯಕ್ತಿಗೆ ರಿಪ್ಲೈ ಕೊಡ್ತಾರೆ. ಅದು ಅವನಿಗೆ ಇಷ್ಟ ಆಗಬೇಕಲ್ವಾ? ಸೊ ಇವಾಗ ನೀವು ಇಷ್ಟ ಆಗಿದ್ದಾರೆ ಅಂತಂದ್ಬಿಟ್ಟು ಹೇಳ್ತೀರಾ, ಅದೇ ರೀತಿಯಾಗಿ ಅವ್ರಿಗೂ ಕೂಡ ಇಷ್ಟ ಆಗಿದ್ದರೆ ನಿಮಗೆ ರಿಪ್ಲೈ ಕೊಟ್ಟು ನಂಬರ್ ಕೊಟ್ಟಿರ್ತಾರೆ. ಸೊ ಹಲವಾರು ಜನ ಕಮೆಂಟ್ ಮಾಡ್ತಾ ಇದ್ದೀರಾ ಇದೆಲ್ಲ ಫೇಕು ಅಂತ. ಯಾವುದೇ ರೀತಿಯಲ್ಲೂ ಫೇಕ್ ಅಲ್ಲ ಸ್ನೇಹಿತರೆ. ಸ್ವಲ್ಪ ವೇಟ್ ಮಾಡಿ, ನಿಮಗೂ ಕೂಡ ಒಳ್ಳೆ ಹುಡುಗಿ ಸಿಗ್ತಾರೆ. ಸ್ವಲ್ಪ ಕಾಯಬೇಕು, ಓಕೆನಾ? ಇದು ಬಂದುಬಿಟ್ಟು ತಮಾಷೆ ಮ್ಯಾಟ್ರೇ ಅಲ್ಲ. ಸೊ ಒಂದು ಹುಡುಗಿ ಹುಡ್ಕಾಡಬೇಕು ಅಂದರೆ ಹಲವಾರು ವರ್ಷಗಳ ಸತತ ಪ್ರಯತ್ನ ಇರುತ್ತೆ. ಈಸಿಯಾಗಿ ಸಿಕ್ಬಿಟ್ರೆ ಅದು ಹುಡುಗಿ ಇರಲ್ಲ, ಏನಾದರೂ ಪ್ರಾಬ್ಲಮ್ ಅವ್ರ ಹತ್ರ ಇದ್ದೇ ಇರುತ್ತೆ. ಸೊ ಕಾಯಿರಿ, ಒಳ್ಳೆ ಹುಡುಗಿನೇ ಸಿಗ್ತಾರೆ ಅಂತ ನಾನು ಕೂಡ ಹೇಳ್ತೇನೆ. ಈ ಒಂದು ಸ್ಕಾರ್ಪಿಯೋ ಒಳಗಿನ ಸಿಸ್ಟಮ್ ನಾನು ತೋರಿಸ್ತಿದ್ದೀನಿ ನೋಡ್ಕೊಳ್ಳಿ. ಕೀ ಹಾಕುವಂತಹ ಸಿಸ್ಟಮ್ ಆಗಿರಲಿ ಅಥವಾ ಇಲ್ಲಿ ಪೆನ್ ಡ್ರೈವ್, AC ಹಾಕುವಂತಹ ಸಿಸ್ಟಮು. ಇದು ಬಂದುಬಿಟ್ಟು ಬ್ಲ್ಯಾಕ್ ಕಲರಲ್ಲಿ ಸ್ಟೇರಿಂಗ್ ಇದೆ ಸ್ನೇಹಿತರೆ. ವೈಟ್ ಕಲರಲ್ಲಿ ಈ ಒಂದು ಸಿಸ್ಟಮ್ ಕೂಡ ಇದೆ. ಇದರಲ್ಲಿ ಏರ್ ಬ್ಯಾಗ್ ಬಂದುಬಿಟ್ಟು 125 ಸ್ಪೀಡಲ್ಲಿ ಹೋಗ್ಬಿಟ್ಟು ಆಟೋಮೆಟಿಕಲಿ ಯಾವುದಕ್ಕಾದ್ರೂ ಟಚ್ ಆದರೆ ಏರ್ ಬ್ಯಾಗ್ ಆಟೋಮೆಟಿಕಲ್ಲಿ ಆನ್ ಆಗುತ್ತೆ ಮತ್ತು AC ಕೂಡ ಆನ್ ಇದೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಸ್ಕಾರ್ಪಿಯೋನಲ್ಲಿ ಇಲ್ಲಿ ನೋಡ್ಕೊಳ್ತಿರ್ಬೋದು, ಇದು AC ಸ್ಪೇಸ್ ಆಗಿರುತ್ತೆ. ಟಾಪ್ ಮಾಡಲಲ್ಲಿ ಹ್ಯಾಂಡ್
ಟಾಪ್ ಮಾಡೆಲ್ ಇದೆ ಅಂತ ತಿಳಿಸಿದ್ದಾರೆ. ಸೊ ಮಾಹಿತಿ ಇದೇ ರೀತಿಯಾಗಿ ಬರ್ತಾ ಹೋಗ್ತವೆ. ವಿಡಿಯೋ ತಪ್ಪದೆ ನೋಡಿ. ನಮಸ್ತೆ.